ನೀವು ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ನೀವು ಕೂತಿದ ಕಡೆನೆ ತಿಂಗಳಿಗೆ 1 ಲಕ್ಷ ದುಡಿಯುತ್ತೆ ಈ ಮನೆ. ಏನಪ್ಪ ಹೀಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡ್ರೆ, ಹೌದು ಕಣ್ರಿ. ಫಸ್ಟ್, ಸೆಕೆಂಡ್, ಥರ್ಡ್ 3 ಫ್ಲೋರ್ನು ಇಂಡಿವಿಜುವಲ್ 3 BHK ಹೌಸ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಹಾಗೆ 4th ಫ್ಲೋರ್ ನ ಡ್ಯೂಪ್ಲೆಕ್ಸ್ 3 BHK ಆಗಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಈ ಎಲ್ಲಾ ಫ್ಲೋರ್ ಅಲ್ಲೂ ಆಲ್ರೆಡಿ ಟೆನೆಂಟ್ಸ್ ಇದ್ದು 1 ಲಕ್ಷ ಬಾಡಿಗೆ ಬರ್ತಿದೆ. ಈ ಪ್ರಾಪರ್ಟಿ ಏಕಾತ ಆಗಿದ್ದು ಗೇಟೆಡ್ ಕಮ್ಯುನಿಟಿ ಲೇಔಟ್ ಅಲ್ಲಿ ಇರುತ್ತೆ. ಈ ಲೇಔಟ್ ಗೆ ಓನ್ ಬೋರ್ ಫೆಸಿಲಿಟೀಸ್ ಇದ್ದು, ನೀವು ನೋಡ್ತಿದ್ದೀರಾ ಆಲ್ರೆಡಿ ಸಾಫ್ಟ್ವೇರ್ ಕೂಡ ಆಡ್ ಮಾಡಿದ್ದಾರೆ. ಅಂಡ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೂಡ ಇನ್ಕ್ಲೂಡ್ ಆಗಿದೆ. ಪಾರ್ಕಿಂಗ್ ನ ನೋಡ್ತಿರ್ಬೋದು, 2 ಕಾರ್ನ ನಿಲ್ಸಿದ್ರು ಇನ್ನು ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿರೋ ಆಂಟಿ ಸ್ಕಿಡ್ಸ್ ಪಾರ್ಕಿಂಗ್ ಸ್ಟೈಲ್ಸ್ ನ ನಮಗೆ ಹಾಕಿದ್ದಾರೆ. ಅಂಡ್ ಗ್ರೌಂಡ್ ಫ್ಲೋರ್ ಇಂದ ಹಿಡಿದು 4th ಫ್ಲೋರ್ ವರೆಗೂ ನಮಗೆ ಲಿಫ್ಟ್ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಪ್ರಾಪರ್ಟಿ ಮೆಜರ್ಮೆಂಟ್ ಕೇಳಕ್ಕೆ ಕ್ಯೂರಿಯಸ್ ಆಗಿದ್ದೀರಲ್ಲ, ಈ ಪ್ರಾಪರ್ಟಿ 30-50 ಅಲ್ಲಿ ಬಿಲ್ಡ್ ಆಗಿದೆ. ನಮ್ಗೆ ನೋಡಕ್ಕೆ 60-40 ಮನೆ ತರ ಕಾಣಿಸುತ್ತೆ. ಬನ್ನಿ, ಇದು ಈ ಮನೆಯ ಫಸ್ಟ್ ಫ್ಲೋರ್ ಆಗಿರುತ್ತೆ ಅಂಡ್ 3 BHK ಹೌಸ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ನೀವು ನೋಡ್ತಿರ್ಬೋದು, ಈ ಮನೇಲಿ ಆಲ್ರೆಡಿ ಟೆನೆಂಟ್ಸ್ ಇದ್ದಾರೆ. ನೀವು ಎಂಟ್ರಿ ಆದ ತಕ್ಷಣ ನಮಗೆ ಒಂದು ಸ್ಪೇಸಿಯಸ್ ಆದ ಲಿವಿಂಗ್ ಏರಿಯಾ ಸಿಗುತ್ತೆ ಅಂಡ್ ಯೂನಿಕ್ ಆದ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಈ ಮನೆನ ಪಕ್ಕ ವಾಸ್ತು ಪ್ರಕಾರ ಕಟ್ಟಿದ್ದು. ಇದು ಕಿಚನ್ ಆಗಿರುತ್ತೆ ಅಂಡ್ ಯುಟಿಲಿಟಿನೂ ಕೂಡ ಕೊಟ್ಟಿದ್ದಾರೆ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿನ ಕೊಟ್ಟಿದ್ದಾರೆ. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಈ ಬೆಡ್ರೂಮ್ ಅಲ್ಲಿ ನಮಗೆ ವಾಲ್ ಲೆಂತ್ ವಾರ್ಡ್ರೋಬ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಬೆಡ್ರೂಮ್ ಇಂದ ಹೊರಗಡೆ ಬಂದ್ರೆ ನಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಅಂಡ್ ಹಾಗೆ ಮುಂದೆ ಬಂದ್ರೆ ನಮಗೆ ಫೈನಲ್ ಅಂಡ್ ಥರ್ಡ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ಟೆನೆಂಟ್ಸ್ ಇರೋದ್ರಿಂದ ನಾವು ಡೀಪ್ ಆಗಿ ನಿಮ್ಗೆ ಏನು ತೋರ್ಸಕ್ಕಾಗ್ತಿಲ್ಲ. ಈ ಪ್ರಾಪರ್ಟಿ ವೆಸ್ಟ್ ಫೇಸಿಂಗ್ ಆಗಿದ್ದು ಎಲ್ಲಾ ಮೇನ್ ಡೋರ್ ನ ನಾರ್ತ್ ಫೇಸ್ ಅಲ್ಲಿ ಬಿಲ್ಡ್ ಮಾಡಿರ್ತಾರೆ. ನೀವು ನೋಡ್ತಿರ್ಬೋದು, ಫಸ್ಟ್, ಸೆಕೆಂಡ್, ಥರ್ಡ್ 3 ಮನೆನ ಒಂದೇ ತರ ಬಿಲ್ಡ್ ಮಾಡಿದ್ದಾರೆ. ಬಟ್ ಟೆನೆಂಟ್ಸ್ ಇರೋದ್ರಿಂದ ನಾವೆಲ್ಲಾನು ನಿಮ್ಗೆ ತೋರ್ಸಕ್ಕಾಗಲ್ಲ. ಬನ್ನಿ ಇವಾಗ 4th ಫ್ಲೋರ್ ಡೂಪ್ಲೆಕ್ಸ್ ಮನೆನ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಈ ಬಿಲ್ಡಿಂಗ್ನ 4th ಫ್ಲೋರ್ ಡ್ಯೂಪ್ಲೆಕ್ಸ್ ಹೌಸ್ ಆಗಿರುತ್ತೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು ಲಿವಿಂಗ್ ಏರಿಯಾ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಆ್ಯಂಡ್ ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಯುಟಿಲಿಟಿನ ಕೊಟ್ಟಿದ್ದಾರೆ. ಇಲ್ಲಿಂದ ಗಾಳಿ ಬೆಳಕು ಮನೆ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ವ್ಯೂ ಕೂಡ ಚೆನ್ನಾಗಿದೆ. ಫುಲ್ ವುಡನ್ ವರ್ಕಿಂದ ನಮಗೆ ಯುನಿಕ್ ಆಗಿ ಟಿವಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಬಂದರೆ ನಮಗೆ ಒಂದು ಮಾಡ್ಯುಲರ್ ಕಿಚನ್ ಸಿಗುತ್ತೆ. ಈ ಕಿಚನ್ನ ನಮಗೆ ತುಂಬ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಕಿಚನಲ್ಲಿ ಸ್ಟೋರೇಜ್ ಸ್ಪೇಸಸ್ಗೇನು ಕಡಿಮೆನೇ ಇಲ್ಲ. ಯಾಕೆಂದರೆ ಲಾಫ್ಟಲ್ಲೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸಸ್ ತುಂಬಾ ಇದೆ. ಆ್ಯಂಡ್ ಕೆಳಗಡೆನೂ ಯೂನಿಟ್ಸ್ನ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ. ಹಾಗೆ ಈ ಕಿಚನಲ್ಲಿ ನಮಗೆ ಗ್ರಿಲ್ ವರ್ಕ್ ಮಾಡಿರುವಂಥ ಯುಟಿಲಿಟಿನೂ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯೂ ಕೂಡ 3 BHK ಹೌಸ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈವನ್ ಎಲ್ಲ ಬೆಡ್ರೂಮಲ್ಲೂ ನಮಗೆ ವಾಲ್ ಲೆಂತ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದು, ಅಟ್ಯಾಚ್ ವಾಶ್ರೂಮ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. 3 ಬೆಡ್ರೂಮ್ ತುಂಬ ಸ್ಪೇಸಿಯಸ್ ಆಗಿದೆ. ಈ ಮನೆ ಫುಲ್ಲಿ ಫರ್ನಿಶ್ಡ್ ಅಂತಲೇ ಹೇಳ್ಬೋದು. ಪಕ್ಕ ವಾಸ್ತು ಪ್ರಕಾರ ಬಿಲ್ಡ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಮೇಯ್ನ್ ಆಗಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ಈ ಪ್ರಾಪರ್ಟಿಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ನು, ಕೆಂಗೇರಿ ಬಸ್ ಸ್ಟಾಪು ಆ್ಯಂಡ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಕೇವಲ 1.5 ಮೀಟರ್ ದೂರದಲ್ಲೇ ಇದೆ. ಅದಷ್ಟೇ ಅಲ್ಲದೆ BGS ಹಾಸ್ಪಿಟಲ್ಲು, ಶೇಷಾದ್ರಿಪುರಂ ಕಾಲೇಜು, ಸುರಾನಾ ಕಾಲೇಜ್ ಕೂಡ 1.5 ಕಿಲೋಮೀಟರ್ ಒಳಗಡೆನೇ ಇದೆ. ಇಷ್ಟೆಲ್ಲ ಎಮ್ಯುನಿಟೀಸ್ ಇರೋ ಈ ಪ್ರಾಪರ್ಟಿ ಎಲ್ಲಿದೆ ಅಂತ ಕ್ಯೂರಿಯಸ್ ಆಗಿದ್ದೀರಾ ಅಲ್ವಾ? ಇದು ನಮ್ಮ ಕೆಂಗೇರಿಯ SKC ವೈಟ್ ಮೆಡೋಸ್ ಲೇಔಟಲ್ಲಿ ಸಿಚುವೇಟ್ ಆಗಿದೆ. ನಿಮಗೇನಾದರೂ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ, ಇಲ್ಲ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಎನಿ ಬ್ರಾಂಚ್ನ ನೀವು ವಿಸಿಟ್ ಮಾಡಿ. ನಿಮಗೆ ಡೈರೆಕ್ಟಾಗಿ ಈ ಪ್ರಾಪರ್ಟಿನ ನಾವು ತೋರಿಸ್ಕೊಡ್ತೀವಿ. ನಿಮಗೇನಾದರೂ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಸೇಲ್ ಆರ್ ಸೈಟ್ ಪರ್ಚೇಸ್ ಅಥವಾ ಡಾಕ್ಯುಮೆಂಟೇಷನ್ ವರ್ಕ್ಸ್ ಇದ್ರೂ ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.